ನಾವು ಎಷ್ಟು ದೊಡ್ಡ ಗುರಿಯನ್ನು ಇಟ್ಕೊಳ್ತೀವಿ, ಎಷ್ಟು ದೊಡ್ಡ ವಿದ್ಯೆಯನ್ನು ಜೀರ್ಣಿಸ್ಕೋಬೇಕು ಅಂತ ಅಂದ್ಕೊಳ್ತೀವಿ, ಎಷ್ಟು ದೊಡ್ಡ ವಿಷಯವನ್ನು ತಿಳ್ಕೋಬೇಕು ಅಂತ ಅಂದ್ಕೊಳ್ತೀವಿ, ನಾವು ಅಷ್ಟು ತ್ಯಾಗವನ್ನು ಮಾಡಲಿಕ್ಕೂ ಕೂಡ ರೆಡಿ ಇರಬೇಕು. ಅಷ್ಟು ಅದಕ್ಕೆ ಸಮಯವನ್ನು, ಡೆಡಿಕೇಶನನ್ನು ಕೊಡಬೇಕು. ಒಂದು ಬ್ರಹ್ಮವಿದ್ಯೆ ಅಥವಾ ದೊಡ್ಡ ಜ್ಞಾನ, ಒಂದು ದೊಡ್ಡ ಶಕ್ತಿಯನ್ನು ನಾವು ಪಡಿಬೇಕು ಅಂತಾದಾಗ ಆ ಶಕ್ತಿಗಾಗಿ ಒಂದಷ್ಟು ಸಮಯವನ್ನು ನಾವು ಅರ್ಪಿಸ್ಕೊಳ್ಳೇಬೇಕು. ನಾನು ಹಿಂದೆ ಹೇಳೋದನ್ನೇ ಮತ್ತೆ ರಿಪೀಟ್ ಮಾಡೋದಿದ್ರೆ, ನೀವು SLC ಪಾಸ್ ಆಗಬೇಕು ಅಂತ, ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಹೇಗೆ ದಿನಕ್ಕೆ ಇಷ್ಟು ಗಂಟೆ ಸಮಯ ಓದಲೇಬೇಕು, ಹೇಗೆ UPSC ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಒಳ್ಳೆ ರ್ಯಾಂಕ್ ತೆಗೆದು ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು, ಒಳ್ಳೆ ಪೋಸ್ಟಿಗೆ ನೀವು ಬರಬೇಕು ಅಂತಿದ್ರೆ ಅಷ್ಟು ಡೆಡಿಕೇಶನ್ ಕೊಡಬೇಕು. ಹಾಗೇನು ಕೊಡದೆ ನಿದ್ದೆ, ಊಟ, ಸೌಖ್ಯ ಎಲ್ಲ ಇರಬೇಕು, ಅಷ್ಟು ಆರಾಮವಾಗಿ ನನ್ನ ಜೀವನ, ನನ್ನ ಸಾಧನೆ ಸಾಗಬೇಕು ಅಂತಿದ್ರೆ ಅದು ಸಾಧ್ಯ ಇಲ್ಲ. ಒಂದಷ್ಟಾದರೂ ನೀವು ಸಮರ್ಪಣೆ, ಒಂದು ಡೆಡಿಕೇಶನ್ ಇಲ್ಲದೆ ಹೋದರೆ ಯಾವುದೇ ಸಾಧನೆಯಲ್ಲೂ ಪೂರ್ಣತ್ವ ಗಳಿಸೋಕ್ಕಾಗಲ್ಲ. ಎರಡನೇದು ಬಹಳ ಮುಖ್ಯವಾದದ್ದು, ಚೆನ್ನಾಗಿ ನೆನ್ಪಿಡಿ, ನೀವು ಯಾವ ಸಾಧನೆ ಮಾಡ್ತಾ ಇದ್ದೀರಿ, ಯಾವ ಸಾಧನೆ ಮಾಡಬೇಕಾದ್ರೆ ಯಾವ ಮನಸ್ಥಿತಿ ಹೊಂದಿದ್ದೀರಿ, ಆ ರೀತಿಯಾದ ಫಲವನ್ನು ಹೊಂದುತ್ತೀರಿ. ಸಾಧನೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಉನ್ನತ ಹಂತಕ್ಕೆ ಹೋಗಿದಾಗ ನಿಮ್ಮಲ್ಲಿ ಸಣ್ಣತನಗಳಿದ್ರೆ, ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ಗಳೇ ಹೆಚ್ಚಿದ್ರೆ ಅದರ ಫಲವನ್ನೇ ಪಡಿತೀರಿ. ನಿಮ್ಮ ಮನಸ್ಸು ಶುದ್ಧಿ ಮಾಡ್ಕೊಳ್ತಾ ನಿಮ್ಮಲ್ಲಿರೋ ಭಯ, ನಿಮ್ಮಲ್ಲಿರೋ ದ್ವೇಷ, ನಿಮ್ಮಲ್ಲಿರೋ ಸಣ್ಣತನಗಳು ಹೋಗದೆ ಈ ಶಕ್ತಿ ಉನ್ನತ ಹಂತಕ್ಕೆ ಹೋದಾಗ ನೀವೇನು ಭಾವಿಸ್ತೀರಿ, ನೀವೇನು ಪಡಿಬೇಕು ಅಂದ್ಕೊಳ್ತೀರಿ, ನೀವು ಯಾವ ಮನಸ್ಥಿತಿ, ಅಧ್ಯಾತ್ಮದಲ್ಲಿ ಭಾವವೇ ಮುಖ್ಯ, ಭಾವವೇ ಸರ್ವೋಪರಿ. ದಟ್ ಮೀನ್ಸ್ ಫೀಲಿಂಗ್. ನಿಮ್ಮ ಎಮೋಷನಲ್ ಯಾವ ಸ್ಟೇಟಲ್ಲಿದ್ದೀರಿ ಅದೇ ಕೆಲಸ ಮಾಡುವಂಥದ್ದು, ನಿಮ್ಮ ಶರೀರ ಅಲ್ಲ. ಹಾಗಾಗಿ ನಿಮ್ಮ ಮನಸ್ಥಿತಿ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಈ ಕ್ರಿಯೆ ಮಾಡ್ತಾ ಹೋದಂತೆ ತನಗೆ ತಾನೇ ಶುದ್ಧಿ ಆಗ್ತದೆ. ಆದರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಇರೋ ಕಾರಣದಿಂದಾಗಿ ನಿಮ್ಮಲ್ಲಿ ಬೇರೆಯವ್ರ ಬಗ್ಗೆ ಗುಣ, ಬೇರೆಯವ್ರ ಬಗ್ಗೆ ದ್ವೇಷ, ಅಥವಾ ನಿಮ್ಮಲ್ಲೇ ಒಂದಷ್ಟು ಸಣ್ಣತನಗಳು ಏನಾದರೂ ಇದ್ದರೆ 100% ಅದರ ಫಲವನ್ನೇ ನೀವು ಪಡೆಯೋದು. ನಾ ಸಾಧನೆ ಮಾಡ್ತಾ ಇದ್ದೀನಿ, ಬರೀ ಒಳ್ಳೆಯದೇ ಆಗ್ತದೆ ಅಂದ್ಕೊಳ್ಳಿಕ್ಕೆ ಹೋಗಲೇಬೇಡಿ. ನೀವೇನಾದರೂ ನೆಗೆಟಿವ್ ಯೋಚನೆಗಳನ್ನೇ ಮಾಡ್ತಾ ಸಾಧನೆ ಮಾಡಿದರೆ 100% ನೀವು ಅದನ್ನು ಮಾತ್ರವೇ ಪಡಿತೀರಿ. ಹಿಂದೆ ನಮ್ಮ ಒಂದು ಕತೆ ಕೇಳಿದ್ದೆ. ಇಬ್ಬರು ಸ್ನೇಹಿತರು ಒಂದೇ ರೂಮ್ನಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಸ್ವಭಾವ ಬೇರೆ ಬೇರೆ ಥರ. ಒಬ್ಬ ರಜಾ ಸಿಕ್ಕಿದ ತಕ್ಷಣ ಮಾಲ್ ಹೋಗಬೇಕು, ಬಾರ್ ಹೋಗಬೇಕು, ಹೆಣ್ಮಕ್ಳು ಸಹವಾಸ ಮಾಡಬೇಕು, ಮಜವಾಗಿರ್ಬೇಕು, ದುಡ್ದದ್ದೇ ಇಷ್ಟು ಮಜವಾಗಿರಬೇಕು ಅಂತ. ಇನ್ನೊಬ್ಬ ರಜಾ ಬಂದ ತಕ್ಷಣ ಅವನು ಹೋಗ್ತಾ ಇದ್ದದ್ದು ದೇವಸ್ಥಾನಕ್ಕೆ, ಹರಿಕತೆ ಕೇಳಲಿಕ್ಕೆ, ಸತ್ಸಂಗಕ್ಕೆ. ಒಂದೇ ರೂಮ್ನಲ್ಲಿದ್ದರೂ ಅವ್ರ ಸ್ವಭಾವ ತದ್ವಿರುದ್ಧ. ಆದರೆ ಒಂದು ದಿನ ಯಾವುದೋ ಆಕಸ್ಮಿಕ ಆಕ್ಸಿಡೆಂಟಿಂದಾಗಿ ಇಬ್ರು ತೀರೋದ್ರು. ಹೀಗೆ ತೀರೋದಾಗ ಯಾರು ಸತ್ಸಂಗಕ್ಕೆ ಹೋಗ್ತಿದ್ದ, ಯಾರು ಹರಿಕತೆ ಕೇಳಲಿಕ್ಕೆ ಹೋಗ್ತಿದ್ದ, ಯಾರು ದೇವಸ್ಥಾನಕ್ಕೆ ಹೋಗ್ತಿದ್ದ, ಅವನು ನರಕಕ್ಕೆ ಹೋದ. ಯಾರು ಬಾರ್ಗೆ ಹೋಗ್ತಿದ್ದ, ಯಾರು ಹೆಣ್ಮಕ್ಳು ಸಹವಾಸ ಮಾಡ್ತಿದ್ದ, ಯಾರು ಯಾವಾಗಲೂ ಮೋಜು ಮಸ್ತಿನೇ ಮಾಡಬೇಕು ಅಂತ ಜಾಗಕ್ಕೆ ಹೋಗ್ತಿದ್ದ, ಅವನು ಸ್ವರ್ಗಕ್ಕೆ ಹೋದ. ಅವನು ನರಕಕ್ಕೆ ಹೋದವನು ಕೇಳ್ದ, ಅರೆ ನಾನು ಪ್ರತಿದಿನ ಸತ್ಸಂಗ ಹೋಗ್ತಿದ್ದೆ, ರಜಾ ಸಿಕ್ಕಿದಾಗೆಲ್ಲ ಹರಿಕತೆ ಕೇಳಕ್ಕೆ ಹೋಗ್ತಾ ಇದ್ದೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ, ನಾನು ನರಕಕ್ಕೆ ಬಂದಿದ್ದೀನಿ, ನನ್ನ ಸ್ನೇಹಿತ ಎಲ್ಲಿ? ಇಲ್ಲ, ಅವನು ಸ್ವರ್ಗಕ್ಕೆ ಹೋದ. ಇವನು ಕೇಳ್ದ, ಅದೇ ಹೆಂಗೆ ಸಾಧ್ಯ? ನಾನು ದೇವರ ಜಪ ಮಾಡ್ತಿದ್ದವನು, ನಾನು ಹರಿಕತೆ, ದೇವಸ್ಥಾನ, ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ದವನು, ಆದರೆ ಅವನಲ್ಲಿಗೆ ಹೋದ, ನಾನು ಯಾಕೆ ಇಲ್ಲಿಗೆ ಬಂದೆ? ಹಾಗೆ ಚಿತ್ರಗುಪ್ತ ಹೇಳ್ದ, ಅಲ್ಲಪ್ಪ, ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ನೀನು ಅಂದರೆ ನಿನ್ನ ದೇಹ ಹೋಗ್ತಾ ಇತ್ತು, ನಿನ್ನ ದೇಹ ಹರಿಕತೆ ಕೇಳೋ ಜಾಗದಲ್ಲಿ ಇರ್ತಾ ಇತ್ತು. ಆದರೆ ನಿನ್ನ ಮನಸ್ಸು ಏನು ಯೋಚನೆ ಮಾಡ್ತಾ ಇತ್ತು? ಅವನು ನೆನ್ಪು ಮಾಡ್ಕೊಳ್ಳದೆ ಏನು ಯೋಚನೆ ಮಾಡ್ತಾ ಇತ್ತು?
ಅಯ್ಯೋ, ಈ ವಯಸ್ಸಲ್ಲಿ ನನ್ನೊಬ್ಬ ಸ್ನೇಹಿತ ಬಾರ್ಗೆ ಹೋಗಿ ಮಜಾ ಮಾಡಿಕೊಂಡು ಮಾಲ್ ಸುತ್ತಾಡ್ಕೊಂಡು ಹೆಣ್ಮಕ್ಳು ನೋಡ್ಕೊಂಡು ಆರಾಮಾಗಿದ್ದಾನೆ, ನಾನು ಯಾಕಿಲ್ಲಿ ಬಂದು ಹಿಂಗೆ ಹರಿಕತೆ ಕೇಳ್ತಾ ದೇವ್ರ ನೋಡ್ಕೊಂಡು ಜಪ ಮಾಡ್ಕೊಂಡು ಕೂತಿದ್ದೀನಿ. ಯಾವಾಗಲೂ ಅದೇ ಯೋಚನೆ ಮಾಡ್ತಾ ಇದ್ದ. ನನ್ನ ಸ್ನೇಹಿತ ನೋಡಿದ್ರೆ ಮಜಾ ಮಾಡ್ತಾ ಇದ್ದಾನೆ, ನಾನು ನೋಡಿದ್ರೆ ಇಲ್ಲಿದ್ದೀನಿ, ಇದು ಸರಿನಾ, ಈ ವಯಸ್ಸಲ್ಲಿ ಅದನ್ನು ಮಾಡೋದು ಬಿಟ್ಟು ಇಲ್ಲಿ ಯಾಕಿದ್ದೀನಿ ಅಂತ ಪದೇ ಪದೇ ಅವನು ಯೋಚನೆ ಮಾಡ್ತಾ ಇದ್ದ. ಅದೇ ಬಾರ್ಗೆ ಹೋಗ್ತಿದ್ದವನು, ಮಾಲ್ಗೆ ಹೋಗ್ತಿದ್ದವನು, ನನ್ನ ಸ್ನೇಹಿತ ಎಷ್ಟು ಒಳ್ಳೆಯವನು, ಅವನು ಹರಿಕತೆಗೆ ಹೋಗ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ನಾನು ಇಲ್ಲಿದ್ದೀನಿ ಅಂತ ಯಾವಾಗಲೂ ಅವನ ಮನಸ್ಸು ದೇವರ ಕಡೆ ಇತ್ತು. ದೇಹ ಮಾಲಲ್ಲಿರ್ಬೋದು, ದೇಹ ಬಾರಲ್ಲಿರಬಹುದು, ಆದ್ರೆ ಅವನ ಮನಸ್ಸು ಸದಾ ದೇವಸ್ಥಾನದಲ್ಲಿ ಇರ್ತಾ ಇತ್ತು. ಅದನ್ನೇ ನೆನಪು ಮಾಡ್ಕೊಳ್ತಾ ಇದ್ದ ನಿನ್ನ ಮೂಲಕ. ಆದ್ರೆ ನೀನು ಅವನ ಮೂಲಕ ಸದಾ ಯಾವಾಗಲೂ ಹೆಣ್ಮಕ್ಳನ್ನ, ಸದಾ ಯಾವಾಗಲೂ ಬಾರೋ ಮಾಲೋ ಮಾಲಿನಿಯರನ್ನೇ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ದೇಹ ಎಲ್ಲಿತ್ತು ಅನ್ನೋದು ಮುಖ್ಯ ಅಲ್ಲ, ನಿನ್ನ ಮನಸ್ಸು ಎಲ್ಲಿತ್ತು ಅನ್ನೋದು ಮುಖ್ಯ. ಹಾಗಾಗಿ ನೀನು ಏನು ಯೋಚನೆ ಮಾಡಿದೆ ಅದಕ್ಕೆ ತಕ್ಕಂತೆ ನರಕದಲ್ಲಿದ್ದಿ, ಅವನು ಏನು ಯೋಚನೆ ಮಾಡ್ದ, ಯಾವ ಭಾವಸ್ಥಿತಿಲಿದ್ದ ಅದಕ್ಕೆ ತಕ್ಕಂತೆ ಈಗ ಸ್ವರ್ಗದಲ್ಲಿದ್ದಾನೆ, ದೇವರ ಹತ್ರಕ್ಕಿದ್ದಾನೆ. ಹಾಗಾಗಿ ನೀವು ಸಾಧನೆ ಮಾಡಬೇಕಾದ್ರೆ, ಇಲ್ಲಿ ದೇವಿ ಸಾಧನ ಅಥವಾ ಕುಂಡಲಿ ದೀಕ್ಷೆ ತಗೊಂಡವ್ರಿಗೂ ಹೇಳ್ತಾ ಇದ್ದೀನಿ, ಯಾವ ಮಂತ್ರದ ಜಪ ಮಾಡ್ತೀರೋ ಆ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ಭಾವಿಸಬೇಡಿ. ನಿಮ್ಮಲ್ಲಿ ಆ ದೈವತ್ವದ ತತ್ವ, ಆ ದೈವತ್ವದ ತತ್ವ, ಆ ಚೈತನ್ಯ, ಆ ಶಕ್ತಿ ನಿಮ್ಮಲ್ಲಿ ಜಾಗೃತಿಗೊಳ್ಳಿಕ್ಕೆ ಶುರು ಆಗ್ತದೆ. ದೈವಕ್ಕೆ, ಶಕ್ತಿಗೆ ಇದೇ ದಾರಿ ಅಂತ ಇಲ್ಲ. ನೀವು ಯಾವ ಭಾವದಲ್ಲಿದ್ದೀರಿ, ಯಾವ ಸ್ಥಿತಿಯಲ್ಲಿದ್ದೀರಿ, ಆ ತತ್ವಕ್ಕೆ ತಕ್ಕಂತೆ ಅದು ಕೆಲಸ ಮಾಡೋಕ್ಕೆ ಶುರು ಆಗ್ತದೆ. ಹಾಗಾಗಿ ಏನು ಹೇಳೋದು, ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಮೂಲದಲ್ಲಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಮೂಲದಲ್ಲಿ ಪರಮಾತ್ಮ ಒಬ್ನೇ, ಆದ್ರೆ ಕಾರ್ಯದ ದೃಷ್ಟಿಯಿಂದ ಬ್ರಹ್ಮ ಏನ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ವಿಷ್ಣು ಏನು ಮಾಡ್ತಾನೆ, ಅದನ್ನ ನಡೆಸ್ಕೊಂಡು ಹೋಗ್ತಾನೆ. ಶಿವ ಏನು ಮಾಡ್ತಾನೆ, ಅದನ್ನ ಲಯಗೊಳಿಸ್ತಾನೆ. ಆದ್ರೆ ಮೂಲದಲ್ಲಿ ಒಂದೇ, ಅವರ ಕೆಲಸ ಬೇರೆ ಬೇರೆ ತರ. ಹಾಗೆ ನಿಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿದೆ ಆ ರೀತಿಯಾಗಿ ಎನರ್ಜಿನ ಹೇಗೆ ಸ್ವೀಕಾರ ಮಾಡ್ತೀರಿ, ಆ ತತ್ವ, ಆ ಶಕ್ತಿ ಹಾಗೆ ಕೆಲಸ ಮಾಡೋಕ್ಕೆ ಶುರು ಆಗ್ತದೆ. ಆದ್ರೆ ಈ ಸಾಧನೆ ಮಾಡಬೇಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಆಗ್ತದೆ. ಹೆಲ್ತ್ ಅಲ್ಲಿ ಬೇರೆ ಬೇರೆ ತರದ ಮನಸ್ಥಿತಿಯಲ್ಲಿ ಒಂದೇ ರೀತಿಲಿ ಇರಲ್ಲ. ಒಂದ್ಸರಿ ಕೆಳಗೆ ಬರ್ತೀರಿ, ಒಂದ್ಸರಿ ಮೇಲ್ ಬರ್ತೀರಿ. ನನಗೆ ಬಹಳ ವರ್ಷದಿಂದ ಜಿಮ್ಗೆ ಹೋಗ್ಬೇಕು ಅಂತ ಇತ್ತು. ಈಗ 1 ತಿಂಗಳಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋದಾಗ 15 ದಿನಗಳು ದೇಹದಲ್ಲಿ ವಿಪರೀತವಾದಂಥ ನೋವು, ಮೇಲೆ ಎದ್ದೇಳಲಿಕ್ಕಾಗದೇ ಇರುವಷ್ಟು ನೋವು. ನನಗೆ ಗ್ಯಾಸ್ಟ್ರಿಕ್ ಇಲ್ಲ, ಆದರೆ 15 ದಿನದಲ್ಲಿ ಗ್ಯಾಸ್ಟ್ರಿಕ್ ಶುರುವಾಯಿತು, ಹೊಟ್ಟೆ ಉರಿ ಶುರುವಾಯಿತು, ಅಲ್ಲಲ್ಲಿ ಹೊಟ್ಟೆಯಲ್ಲಿ ಹಿಡ್ಕೊಳ್ಳೋಕೆ ಶುರುವಾಯಿತು. 15-20 ದಿನಗಳು ಈ ರೀತಿಯ ಯಾತನೆ. ಹಾಗಂತ ನಾನು ಬಿಟ್ಬಿಟ್ಟಿದ್ದಿದ್ರೆ ಇವತ್ತು ನನಗೆ ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮಾಡಿದ ತಕ್ಷಣ ಹಾಗಾಯಿತು ಅಂತ ಬಿಟ್ಬಿಟ್ರೆ ಮತ್ತೆ ಶುರು ಮಾಡಿದ್ರೆ ಅದೇ ಸ್ಥಿತಿ. ಈಗ ಇಲ್ಲೂ ತುಂಬ ಜನ ಕೇಳಿದ್ರು, ನಾವು ಎಕ್ಸಸ್ ಆಫ್ ಹೀಟ್ ಆಯಿತು, ಗ್ಯಾಸ್ಟ್ರಿಕ್ ಆಯಿತು. ದೇಹದಲ್ಲಿ ಒಳ್ಳೆಯದನ್ನು ಶುರು ಮಾಡಿದಾಗ ದೇಹಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಗೊತ್ತಿಲ್ಲ, ದೇಹಕ್ಕೆ ಈ ಥರದ ಕ್ರಿಯೆಗಳು ಕೊಟ್ಟಿಲ್ಲ, ಸುಖವಾಗಿ ಬೆಳೆಸ್ಬಿಟ್ಟಿದ್ದೀರಿ. ಇದನ್ನು ಎದುರಿಸ್ಲಿಕ್ಕಾಗದೆ ಭಯ ಪಟ್ಕೊಂಡು ಕ್ರಿಯೆ ಬಿಟ್ಟರೆ ಕ್ರಿಯೆ ತಪ್ಪಲ್ಲ, ಅದು ಹೇಳಿಕೊಟ್ಟವರ ತಪ್ಪಲ್ಲ. ನೀವು ಅರ್ಥ ಮಾಡಿಕೊಂಡು ಸಾಧನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಎಷ್ಟು ಆ ಜಿಮ್ಗೆ ಹೋದಾಗ ಆಗಿದ್ದು ಅಂದರೆ 1 ವಾರವಂತೂ ಗ್ಯಾಸ್ಟ್ರಿಕ್ ಎಷ್ಟು ಹಿಡ್ಕೊಳ್ತಾ ಇತ್ತು, ಎಕ್ಸಸ್ ಆಫ್ ಹೀಟ್ ಆಗ್ತಾ ಇತ್ತು. ಫುಡ್ ಹ್ಯಾಬಿಟ್ ಚೇಂಜ್ ಮಾಡಿದೆ, ನನಗೆ ಹೀಟನ್ನು ಯಾವುದು ಉಂಟು ಮಾಡ್ತಾ ಇತ್ತು. ಕ್ರಿಯೆ ಜಿಮ್ ಅಷ್ಟೇ, ವ್ಯಾಯಾಮ ಅಷ್ಟೇ ಅಲ್ಲ, ಊಟದಲ್ಲಿ ಯಾವುದೋ ಒಂದಷ್ಟು ಅಂಶ ಎಕ್ಸಸ್ ಆಫ್ ಹೀಟ್ ಉಂಟು ಮಾಡ್ತಾ ಇತ್ತು. ಅದನ್ನು ಕಂಟ್ರೋಲ್ ಮಾಡಿದೆ, ನೀರನ್ನು ಹೆಚ್ಚು ಕುಡಿಲಿಕ್ಕೆ ಶುರು ಮಾಡಿದೆ. ಈಗ ದೇಹ ಅದಕ್ಕೆ ಅಡ್ಜಸ್ಟ್ ಆಯ್ತು. ಪ್ರತಿದಿನ ನಾನು 5 ಗಂಟೆಗೆ ಎದ್ದು ವ್ಯಾಯಾಮ ಮಾಡಲೇಬೇಕೀಗ. ಭಾನುವಾರ ಇದ್ರೂ ಕೂಡ ನಿದ್ದೆ ಬರಲ್ಲ, ಎದ್ದು ವ್ಯಾಯಾಮ ಮಾಡಲೇಬೇಕು. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಕ್ರಿಯೆ ಕಲಿತು ಸ್ವಲ್ಪ ದಿನ ಆದ ತಕ್ಷಣ ಮೈಕೆ ನೋವು ಬರ್ತದೆ, ಒಂದೇ ಥರ ಇರಲ್ಲ, ಎಕ್ಸಸ್ ಆಫ್ ಹೀಟ್ ಆಗ್ತದೆ. ನಿಮ್ಮ ಆಹಾರ ಪದ್ಧತಿ ಕೂಡ ಸರಿಯಾಗಿ ಇಟ್ಕೊಳ್ಳಲ್ಲ ಸಾಧನೆ ಮಾಡಬೇಕಾದ್ರೆ. ಈಗೆಲ್ಲ ಆದಾಗ, ವ್ಯತ್ಯಾಸ ಆದಾಗ ಆತಂಕ ಬಿದ್ದು ಅಯ್ಯೋ ಈ ಸಾಧನೆನೇ ಬೇಡ ಅಥವಾ ಸರಿ ಇಲ್ಲ ಪದೇ ಪದೇ ಅದೇ ಪ್ರಶ್ನೆಗಳು ಗ್ರೂಪಲ್ಲಿ ಹಾಕೋದು, ಬರೀ ಅದೇ ಪ್ರಶ್ನೆಗಳು ಹಾಕೋದು, ಹೀಗಾಯ್ತು ಹೀಗಾಯ್ತು ಹೀಗಾಯ್ತು. ಸರಿ ಮಾಡ್ಕೊಳ್ಳೋದೇನು, 7 ದಿನ ಏನು ಹೇಳಿತ್ತು, 7 ದಿನದಲ್ಲಿ ಏನೇನು ಮಾಡ್ಕೋಬೇಕು, ನೀವು ಹೇಗಿರಬೇಕು, ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಇಷ್ಟೆಲ್ಲ ಹೇಳೋದನ್ನು ಬಿಟ್ಟು ಕ್ರಿಯೆ ಮಾಡದೆ ಹೀಗಾಯ್ತು, ಕ್ರಿಯೆ ಮಾಡದೆ ಹಾಗಾಯ್ತು.
ತಪ್ಪೆಲ್ಲಿದೆ? ನೀವು ಕ್ರಿಯೆ ಮಾಡೋದ್ರಲ್ಲಿದೆ, ನಿಮ್ಮ ಮನಸ್ಥಿತಿಯಲ್ಲಿದೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಕಡೆ ಇದೆ. ತಪ್ಪುಗಳನ್ನೇ ಮಾಡಿಕೊಂಡು ನಿಮ್ಮ ಮನಸ್ಥಿತಿಯನ್ನು ಸಣ್ಣದಾಗಿಟ್ಟುಕೊಂಡು ನಿಮ್ಮ ಮನಸ್ಸಿನಲ್ಲಿ ಗುಣಗಳನ್ನಿಟ್ಟುಕೊಂಡು ಸಾಧನೆ ಮಾಡೋದ್ರಿಂದ ಏನೂ ಸಿಗಲ್ಲ. ಅದರಿಂದ ವ್ಯತಿರಿಕ್ತ ಪರಿಣಾಮವೂ ಆಗ್ತದೆ. ನೀವು ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ. ಹಾಗಾಗಿ ಸಾಧನೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇರಲಿ, ಶ್ರದ್ಧೆ ಇರಲಿ. ಅದರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ ಹೆಚ್ಚು ಮಾಡಿಕೊಳ್ಳೋ ರೀತಿಯಾಗಿ ಆಹಾರ ಪದ್ಧತಿಯು ಸಾತ್ವಿಕವಾದಂಥ ಸತ್ವಭರಿತವಾದಂತಹ ಆಹಾರ ಇರಲಿ. ಹಾಗಿದ್ದಾಗ ಮಾತ್ರ ನೀವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಾಧಕರಾಗ್ಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಈ ಥರ ಕ್ಷುಲ್ಲಕ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ರೆ ನಮಗೇ ಬೇಸರ ಆಗ್ತದೆ. ಏನಪ್ಪ, ಅಷ್ಟು ದೊಡ್ಡ ವಿಷಯ ಕೊಟ್ಟು, ಅಷ್ಟು ದೊಡ್ಡ ವಿದ್ಯೆ ಕೊಟ್ಟು, ಇನ್ನೂ ಕೂಡ ನಂಗೆ ಗ್ಯಾಸ್ಟ್ರಿಕ್ ಆಯಿತು ಏನು ಮಾಡಲಿ, ನಂಗೆ ಸೊಂಟ ನೋವು ಬಂತು ಏನು ಮಾಡಲಿ, ನಂಗೆ ತಲೆನೋವು ಬರ್ತಾ ಇದೆ ಏನು ಮಾಡಲಿ. ನಮಗೆ ಯೋಚನೆ ಏನಪ್ಪ, ನಾವಿನ್ನೂ ಕೆಳಗೆ ಬರಬೇಕಾ? ನಾನು ಎಷ್ಟೋ ಬಾರಿ ಕೆಳಗೆ ಇಳಿದು ಉತ್ತರ ಕೊಡ್ತಾ ಇದ್ದೀನಿ, ಇನ್ನೂ ನಾವು ಕೆಳಗೆ ಇಳೀರಿ ಅಂತ ಹೇಳಿದ್ರೆ ಮತ್ತು ನೀವು ಕೃಷಿ ಮಾಡಬೇಕಲ್ಲ. ಹೀಗೆ ಮಾಡಿದ್ರೆ ಏನಾಗ್ತಾ ಇದೆ ನನ್ನ ದೇಹದ ಮೇಲೆ? ಈ ರೀತಿಯಾಗಿ ಸಾಧನೆ ಮಾಡೋದ್ರಿಂದ ಏನಾಗ್ತಾ ಇದೆ? ನಾನು ಎಲ್ಲಿ ಸರಿ ಮಾಡ್ಕೋಬೇಕು? ಸರಿಯಾಗಿ ಕೂರ್ತಾ ಇದ್ದೀನ? ನನ್ನ ಯೋಚನೆ ಸರಿಯಾಗಿದೆಯಾ? ನಿಮಗೆ ನೀವೇ ಯೋಚನೆ ಮಾಡ್ಕೊಂಡು ಸಾಧನೆಯಲ್ಲಿ ನೀವು ಒಂಚೂರು ಕೃಷಿ ಮಾಡಬೇಕಲ್ಲ. ಗುರುಗೆ ಸಂತೋಷ ಆಗೋದು ಯಾವಾಗ? ಸ್ವತಂತ್ರವಾಗಿ ಶಿಷ್ಯ ಯೋಚನೆ ಮಾಡಿ ಸ್ವತಂತ್ರವಾಗಿ ಸಾಧನೆ ಮಾಡ್ತಾ ಇದ್ದಾನೆ ಅಂದಾಗ ತಾನೆ. ಪ್ರತಿ ಬಾರಿ ಡಿಪೆಂಡ್ ಆಗ್ತಾ ಇದ್ದಾನೆ ಅಂದರೆ ದೊಡ್ಡ ವಿದ್ಯೆ, ದೊಡ್ಡ ಇನ್ನೊಂದೇನನ್ನು ಮಹತ್ವದನ್ನು ಕೊಡಬೇಕು ಅಂದಾಗ ನಮಗೆ ಯೋಚನೆ ಬರ್ತದೆ, ಅರೆ ಸಣ್ಣದನ್ನೇ ಅವನಿಗೆ ಇನ್ನೂ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ, ಇನ್ನು ಇದಕ್ಕಿಂತ ದೊಡ್ಡ ದೀಕ್ಷೆಯನ್ನು ಹೆಂಗೆ ಕೊಡೋದು ಅನ್ನೋ ಯೋಚನೆ ಬಂದೇ ಬರ್ತಲ್ಲ. ಹಾಗಾಗಿ ಈಗಿನಿಂದ ಇಲ್ಲಿ ನಾವು ತುಂಬ ಸರಿ ಕೇಳ್ತೀವಿ, ನಿಮ್ಮಲ್ಲಿ ಕಮಿಟೆಡ್ ಎಷ್ಟಿದೆ? ತುಂಬ ಕಡಿಮೆ ಕಾಣಿಸ್ತಾ ಇದೆ. ಈ ಯಾವುದೋ ಕಾರ್ಯಕ್ರಮಕ್ಕೆ ವಾಲಂಟಿಯರಾಗಿ ಬರ್ತೀರಿ ಅಂತೀರಿ, ಬರಲ್ಲ. ಫಾಲೋಅಪ್ ಸೆಷನ್ಗೆ ಸರಿಯಾಗಿ ಪಾಲ್ಗೊಳ್ಳಲ್ಲ. ಅಂದರೆ ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ? ಸಾಧನೆ ಎಲ್ಲಾದರೂ ಬರೀ ಸಾಧನೆಯಿಂದ ಏನೂ ಆಗಲ್ಲ. ಸಾಧನೆಯ ಜೊತೆಗೆ ಸೇವೆ ಇದ್ರೆ ಮಾತ್ರ ನೀವೊಂದು ಒಳ್ಳೆಯ ಸಾಧಕ ಆಗ್ಲಿಕ್ಕೆ ಸಾಧ್ಯ. ಬರೀ ಸಾಧನೆ ಅನ್ನೋದು ಸ್ವಾರ್ಥ ಆಗ್ತದೆ. ಹೇಗೆ ರಾವಣನಿಗಿತ್ತೋ, ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಕೇವಲ ಸಾಧನೆಯಿಂದ ನೀವು ಪೂರ್ಣತ್ವ ಗಳಿಸಕ್ ಆಗಲ್ಲ. ರಾವಣನು ಒಳ್ಳೆ ಸಾಧಕ, ಆದ್ರೆ ಏನಾದ? ಹಿರಣ್ಯಕಶಿಪು ಸಾಧಕ ಏನಾದ? ಹಿರಣ್ಯಾಕ್ಷ ಒಳ್ಳೆ ಸಾಧಕ ಏನಾದ? ಎಷ್ಟು ಸಾಧಕರುಗಳು, ಅದು ಬಾಣಾಸುರ ಇರಲಿ, ತ್ರಿಪುರಾಸುರ ಇರಲಿ, ಯಾವರೇ ಅಸುರರು, ಅವರೆಲ್ಲ ದೇವರನ್ನ ಹೋಲಿಸ್ಕೊಂಡವರು, ಸಾಕ್ಷಾತ್ಕಾರ ಮಾಡಿಕೊಂಡವರು. ಆದರೆ ಏನಾಯ್ತು ಅದರಿಂದ? ಅವರಲ್ಲಿ ನಿಸ್ವಾರ್ಥ ಭಾವ ಇಲ್ಲದೆ ಇದ್ರೆ, ಅವರಲ್ಲಿ ಶುದ್ಧತೆ ಇಲ್ಲದೆ ಇದ್ರೆ ಯಾವುದೇ ಮಂತ್ರಗಳು ಕೂಡ ಒಳ್ಳೆಯ ಪರಿಣಾಮ, ವ್ಯತಿರಿಕ್ತ ಪರಿಣಾಮ ಎರಡನ್ನೂ ಬೀರಬಹುದು. ನಿಮ್ಮಲ್ಲಿ ಶುದ್ಧತೆ ಇಲ್ಲದೆ ಇದ್ರೆ, ಶುದ್ಧ ಭಾವ ಇಲ್ಲದೆ ಇದ್ರೆ, ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಈರ್ಷೆ, ಜಲಸೆ ಇದ್ರೆ, ಅಹಂಕಾರವೇ ಒಳಗೊಂಡಿದ್ರೆ, ಗುರುಗಿಂತ ನಾ ಕಡಿಮೆ ಇಲ್ಲ ಅನ್ನೋ ಭಾವವೂ ಬಂದ್ರೆ ನಿಮ್ಮ ಸಾಧನೆ ಎಷ್ಟೋ ಭಾಗಗಳು ಹೋಯ್ತು. ಹಾಗಾಗಿ ಸಾಧನೆ ಅನ್ನೋದು ಎಷ್ಟು ಅದ್ಭುತವೋ ಅಷ್ಟೇ ಕಠಿಣ ಕೂಡ. ಹಾಗಾಗಿ ನಿಮ್ಮ ಭಾವ ಶುದ್ಧಿ, ನಿಮ್ಮ ಮನಸ್ಸಿನ ಶುದ್ಧಿ, ನಿಮ್ಮ ಚಿತ್ತ ಶುದ್ಧಿ ಅತ್ಯಂತ ಪ್ರಮುಖವಾದದ್ದು. ನಿರಂತರ ಸಾಧನೆ, ಆ ಚಿತ್ತ ಶುದ್ಧಿಯನ್ನು ಕಾಪಾಡಲಿಕ್ಕೆ ಸೇವೆ, ಆ ಸೇವಾ ಭಾವದಿಂದ ಇಟ್ಕೊಂಡು ಸಾಧನೆ ಮಾಡಿದ್ರೆ ಆಗ ಚಿತ್ತಶುದ್ಧಿಯಾಗಿ ಸಾಧನೆಯ ಪೂರ್ಣ ಫಲವನ್ನು ಶೀಘ್ರವಾಗಿ ಪಡಿತೀರಿ. ಬರೀ 1000 ಗಟ್ಟಲೆ ಜಪ ಮಾಡಿಬಿಟ್ಟಿದ್ದೀನಿ, ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಬಹಳ ಸುಲಭ. ನಿಮ್ಮಲ್ಲಿ ಚಿತ್ತಶುದ್ಧಿ ಇಲ್ಲ, ಭಾವಶುದ್ಧಿ ಇಲ್ಲ, ಗುರುವಿನ ಭಕ್ತಿಯಲ್ಲಿ ಏನೋ ಕೊರತೆ ಇದೆ. ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ನಾನು ಹೇಳೋದನ್ನು ನಂಬಬೇಕು ಅಂತಿಲ್ಲ, ನಾನು ಹೇಳೋದೆಲ್ಲ ಫಾಲೋ ಮಾಡಬೇಕು ಅಂತಿಲ್ಲ. ಹಾಗೆ ಫಾಲೋ ಮಾಡೋ ಹಾಗಿದ್ದಿದ್ರೆ ನಿಮ್ಮನ್ನು ಪದೇ ಪದೇ ಭೇಟಿ ಮಾಡೋ ಹಾಗೆ, ನಿಮ್ಮನ್ನು ಪದೇ ಪದೇ ಕರೆಯೋ ಹಾಗೆ ಮಾಡ್ತಾ ಇದ್ದೆ. ನನಗೆ ಅದರ ಅವಶ್ಯಕತೆ ಇಲ್ಲ. ನೀವು ಒಳ್ಳೆಯ ಸಾಧಕರಾಗಬೇಕು, ನಿಮ್ಮ ಜೀವನ ಇನ್ನೂ ಸುಂದರವಾಗಿರಬೇಕು. ಲೌಕಿಕವಾಗಿ, ಕೇವಲ ಆಧ್ಯಾತ್ಮಿಕವಾಗಿ ನಿಮ್ಮ ಜೀವನ ಚೆನ್ನಾಗಿರಲಿ, ಒಳ್ಳೆಯ ಸಾಧಕರಾಗಲಿ ಅಂತ ನಾವು ಬಯಸ್ತಾ ಇಲ್ಲ. ಲೌಕಿಕದಲ್ಲೂ ಕೂಡ ನಿಮ್ಮ ಆರ್ಥಿಕ ಜೀವನ ಇರ್ಬೋದು, ಹಣದ ವಿಷಯ ಇರ್ಬೋದು, ಕುಟುಂಬದ ವಿಷಯ ಇರ್ಬೋದು, ಎಲ್ಲದರಲ್ಲೂ ನೀವು ಪೂರ್ಣತ್ವವನ್ನು ಗಳಿಸ್ಲಿ. ಯಾಕೆ? ಮನುಷ್ಯರಾಗಿ ಹುಟ್ಟಿರೋದೆ ಪ್ರತಿಯೊಂದರಲ್ಲಿ ಪೂರ್ಣತ್ವ ಇನ್ನು ಬೇಕು ಅಂತ ಅನಿಸ್ಬಾರ್ದು. ಯಾವುದೋ ಕೊರತೆಯಿಂದ ಹಾಗೆ ಜೀವನ ಮತ್ತೆ ಹುಟ್ಟು, ಯಾವುದೋ ಬೇಕು ಅನ್ನೋ ಆಸೆಯ ಕಾರಣಕ್ಕಾಗಿಯೇ ಹುಟ್ಟು. ಆ ಆಸೆಗಳು ಹೋಗ್ಬಿಡ್ಬೇಕು, ನಾಶ ಆಗಬೇಕು. ಹಾಗಾಗಿ ನಿಮ್ಮ ಕುಟುಂಬ, ನಿಮ್ಮ ಹಣಕಾಸು, ನಿಮ್ಮ ಜೀವನ ಎಲ್ಲವೂ ಸುಂದರಗೊಳಿಸ್ತಾ ಹೋಗಬೇಕು.
ಗೊಳಿಸಿದಾಗ ಈ ದೇಹ ಬಿಡಬೇಕಾದ್ರೆ ಇನ್ನೇನು ನಾನು ಅನುಭವಿಸಬೇಕಾದದ್ದಿಲ್ಲ, ನನ್ನ ಜೀವನ ಪರಿಪೂರ್ಣ, ನನ್ನ ಜೀವನ ಸಂತೃಪ್ತ, ನನಗೆ ಕೊರಗು ಅನ್ನದೇ ಇಲ್ಲದ ಭಾವಸ್ಥಿತಿ ಬಂದಾಗ ಮಾತ್ರ ನೀವು ಮೋಕ್ಷ ಪಡಿತಾ ಇದ್ದೀರಿ ಅಂತ ಅರ್ಥ. ಹಾಗಾಗಿ ನನಗೆ ನೀವು ಎಲ್ಲ ದಿಕ್ಕಿನಲ್ಲೂ ಬೆಳಿಬೇಕು. ಆ ಕಾರಣದಿಂದಾಗಲೇ ದೀಕ್ಷೆ, ಆ ಕಾರಣದಿಂದಾಗಿ ದೇವಿ ಸಾಧನೆ ಇರ್ಬೋದು, ಪ್ರತಿಯೊಂದು ಕೂಡ ನಿಮ್ಮಲ್ಲಿ ಪೂರ್ಣತ್ವ ಬರಲಿ, ಎಲ್ಲ ದಿಕ್ಕಿನಲ್ಲೂ ನೀವು ಚೆನ್ನಾಗಿ ಸಮೃದ್ಧಿಯನ್ನು ಗಳಿಸ್ಲಿ, ಸಮೃದ್ಧಿಯನ್ನು ಗಳಿಸಿ ನಿಮ್ಮ ಜೀವನ ಸಾರ್ಥಕ ಅನ್ನುವಂಥ ಫೀಲಿಂಗ್ ಬರಲಿ ಅಂತ. ಹಾಗೆ ಫೀಲಿಂಗ್ ಬರಬೇಕಾದ್ರೆ ನೀವು ಅಷ್ಟೇ ಡೆಡಿಕೇಟೆಡ್ ಆಗಿರಬೇಕು, ಅಷ್ಟೇ ಸಾಧನೆ, ಸೇವೆ ಮತ್ತು ಯಾರಲ್ಲೂ ಈರ್ಷೆ, ಅಸೂಯೆ, ಜಲಸ್, ಈಗೋ, ಅಹಂಕಾರ ಏನಿದೆ ಅದೇನೂ ಇಲ್ಲದ ಪ್ರೇಮದ, ಪ್ರೀತಿಯ ಭಾವಸ್ಥಿತಿ, ಶುದ್ಧವಾದ ಚಿಂತನೆ, ಚಿತ್ತಶುದ್ಧಿ, ಮನೋಶುದ್ಧಿ ಇವಿರಲೇಬೇಕು. ಈ ಚಿತ್ತಶುದ್ಧಿ ನಿಮ್ಮಲ್ಲಿ ಆ ಪ್ರೀತಿಯ ಅಂಶ ಇಲ್ಲದೆ ಹೋದರೆ ಏನನ್ನು ಗಳಿಸೋಕ್ಕಾಗಲ್ಲ. ಪ್ರೀತಿ ಅಂದರೆ ಭಕ್ತಿ, ಭಕ್ತಿ ಅಂದರೆ ಶುದ್ಧತೆ. ಮೀರದ ಒಂದು ವಾಕ್ಯ ಇದೆ, ಎಲ್ಲರೂ ಗಂಧವನ್ನು ಹಚ್ಚುವ ಮೂಲಕ, ಧೂಪವನ್ನು ಹಾಕುವ ಮೂಲಕ ದೇವರನ್ನ ಪಡಿಬಹುದು ಅಂತ ಅಂದ್ಕೊಳ್ತಾರೆ. ಆದರೆ ಧೂಪ ಗಂಧವನ್ನು ಹಾಕುವ ಮೂಲಕವನ್ನೇ ಪರಮಾತ್ಮನ್ನೇ ಪಡೆಯೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ಗಂಧ ಧೂಪಗಳು ಪರಮಾತ್ಮನನ್ನು ಪಡಿಬೇಕಾಗಿತ್ತು. ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದನೇ ಆ ಪರಮಾತ್ಮನನ್ನು ಪಡಿಬಹುದಾಗಿದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರತಿನಿತ್ಯ ಸ್ನಾನ ಮಡಿಯಿಂದನೇ ಪರಮಾತ್ಮನನ್ನು ಪಡಿಬಹುದಾಗಿದ್ರೆ ಇಷ್ಟೊತ್ತಿಗಾಗಲೇ ಮೀನು, ಮೊಸಳೆಗಳು ಮೋಕ್ಷವನ್ನು ಪಡೆದಿರ್ತಿದ್ವು. ಆದರೆ ಜನಕ್ಕೆ ಗೊತ್ತಿಲ್ಲ, ಗಂಧದಿಂದ, ಧೂಪದಿಂದ, ದೀಪದಿಂದ, ಸ್ನಾನದಿಂದಾಗಿ ಪರಮಾತ್ಮನ ಪಡಿಲಿಕ್ಕಾಗಲ್ಲ. ಶುದ್ಧವಾದ ಪ್ರೀತಿಯಿಂದ ಮಾತ್ರವೇ ನಿನ್ನನ್ನು ಪಡಿಲಿಕ್ಕೆ ಸಾಧ್ಯ, ಇದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತ ಮೀರಾ ಬರೀತಾಳೆ. ಹಾಗಾಗಿ ನಿಮ್ಮಲ್ಲಿ ಆ ಶುದ್ಧ ಪ್ರೀತಿ ಇಲ್ಲದೇ ಇದ್ರೆ, ಆ ಭಾವ ಇಲ್ಲದೇ ಇದ್ರೆ ಸಾಧನೆಯಲ್ಲೂ ಪೂರ್ಣಗೊಳ್ಳಕ್ಕಾಗಲ್ಲ. ಇದು ನಿಮ್ಮಲ್ಲಿ ಆಗಾಗ ಎಚ್ಚರಿಸ್ಲಿಕ್ಕೋಸ್ಕರವಾಗಿ ಫಾಲೋಅಪ್ ಸೆಷನ್. ಬರೀ ಕ್ರಿಯೆ ಮಾಡಿಸ್ಲಿಕ್ಕೆ, ಕ್ರಿಯೆ 7 ದಿನ ಮಾಡಿದಿರಿ, ದೀಕ್ಷಾ ಸಮಯದಲ್ಲಿ ಮಾಡಿದಿರಿ, ಮತ್ತು ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ದೀರಿ. ಆದರೆ ಅಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ದೊಡ್ಡ ಕೊರತೆ, ನಿಮ್ಮಲ್ಲಿ ಏನಾದರೂ ಅನುಮಾನ ಇದ್ರೆ ಮತ್ತು ನಿಮ್ಮಲ್ಲಿ ಈ ರೀತಿಯ ಭಾವಸ್ಥಿತಿಗಳು ಉಂಟಾಗಲಿ ಅನ್ನೋದಕ್ಕೋಸ್ಕರ ಫಾಲೋಅಪ್ ಸೆಷನ್. ಹಾಗಾಗಿ ನಿಮಗೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೇಳಿ ಬಗೆಹರಿಸ್ಕೊಳ್ಳಿ. ಆದರೆ ಕ್ಷುಲ್ಲಕ ಪ್ರಶ್ನೆಗಳನ್ನು ಯಾವಾಗಲೂ ಇಟ್ಕೋಬೇಡಿ. ನೀವು ಒಳ್ಳೆಯ ಸಾಧಕರಾಗಬೇಕಾದ್ರೆ ನಿಮಗೆ ನೀವೇ ಕೃಷಿ ಮಾಡಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ಸರಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ಅನುಭವ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ಈ ರೀತಿ ಅನುಭವ ಆಗ್ತಾ ಇದೆ. ನನಗಾಗ್ತಾ ಇದೆ ಅಂತ ಕೊರಗಬೇಕಾಗಿಲ್ಲ. ಆದರೆ ಹೀಗಾಗ್ತಾ ಇಲ್ಲ ಅಂದರೆ ನಾನು ಎಲ್ಲೋ ತಪ್ಪು ಮಾಡ್ತಾ ಇರಬೇಕು, ಹಾಗಾಗಿ ನಾನು ಸರಿ ಮಾಡ್ಕೊಳ್ಳೋದು ಎಲ್ಲಿ? ನಿಮಗೆ ನೀವೇ ಅನಲೈಸ್ ಮಾಡ್ಕೊಳ್ಳಿ ಪ್ರತಿದಿನ. ತನಗೆ ತಾನೇ ಆ ಕ್ರಿಯೆ ಬಗ್ಗೆ ಇನ್ನೂ ಹಿಡಿತ ಬರ್ತದೆ, ಪಕ್ವತೆ ಬರ್ತದೆ. ಇಲ್ಲದೇ ಇದ್ರೆ ಅದೇ ಸಣ್ಣ ವಿಷಯಗಳಲ್ಲೇ ಇರ್ತೀರಿ. ಅರ್ಥಾತ್ ನಿಮ್ಮ ಕ್ರಿಯೆ, ನಿಮ್ಮ ಜಪ, ನಿಮ್ಮ ಸಾಧನೆ ಇನ್ನು ಕೆಳ ಹಂತದಲ್ಲೇ ಇದೆ ಅಂತ ಅರ್ಥ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇವತ್ತು ಹೇಳಿದ್ದನ್ನಂತೂ ಅತ್ಯಂತ ಪ್ರಮುಖವಾದ ಅಂಶ, ಅದು ಭಾವಶುದ್ಧಿಯ ಇರಲಿ, ನಿಮ್ಮ ಸಾಧನೆ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದಿರಲಿ, ಅತ್ಯಂತ ಪ್ರಮುಖವಾದದ್ದು. ಮತ್ತು ನೀವು ಯಾವ ದೇವರ ಮುಂದೆ ಕೂತಿದ್ದೀರಿ, ಏನು ಜಪ ಮಾಡ್ತಾ ಇದ್ದೀರಿ, ಅದೇ ತತ್ವವನ್ನು ಸ್ವೀಕಾರ ಮಾಡ್ತೀರಿ. ಆದರೆ ನಿಮ್ಮ ಭಾವಸ್ಥಿತಿ ಶುದ್ಧವಾಗಿದ್ದಾಗ ಆ ತತ್ವ ಸ್ವೀಕಾರ ಮಾಡ್ತೀರಿ. ಇಲ್ಲದೇ ಇದ್ರೆ ನಿಮ್ಮ ಭಾವಸ್ಥಿತಿ ನೆಗೆಟಿವ್ ಇದ್ದರೆ ಅದೇ ಶಕ್ತಿ ನಿಮ್ಮ ಒಳಗೆ ಪ್ರವೇಶ ನೆಗೆಟಿವ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಕರೆಂಟ್ಗೆ ಏನು ಗೊತ್ತು, ನಾನು ಎಲ್ಲಿ ಹಾಕ್ತೀನಿ ಅಲ್ಲಿ ಬ್ಲಾಸ್ಟ್ ಆಗ್ತದೆ. ಬಲ್ಬ್ಗೆ ಹಾಕಿದರೆ ಬೆಳಕು ಕೊಡ್ತದೆ, ಫ್ಯಾನ್ಗೆ ಹಾಕಿದರೆ ತಿರುಗ್ತದೆ. ಸುಮ್ಮನೆ ವೈರನ್ನು ಬಿಟ್ಟರೆ ಶಾಕ್ ಕೊಡುತ್ತದೆ. ನೀವು ಹೇಗೆ ಅದನ್ನು ಬಳಸ್ಕೊಳ್ತೀರಿ, ಆ ಎನರ್ಜಿಯನ್ನು ನೀವು ಹೇಗೆ ಉಪಯೋಗಿಸ್ತೀರಿ ಮುಖ್ಯ. ದೀಪನಾದರೂ ಹಚ್ಬೋದು, ಸ್ಟವ್ನಾದರೂ ಹಚ್ಬೋದು, ನಿಮ್ಮನ್ನು ನೀವೇ ಹಚ್ಕೋಬೋದು, ಬೇರೆಯವ್ರ ಮನೆಯೂ ಹಚ್ಬೋದು. ಬೆಳಕಿಗೆ, ಬೆಂಕಿಗೆ ಅದರ ವ್ಯತ್ಯಾಸ ಗೊತ್ತಿಲ್ಲ. ನೀವು ಹೇಗೆ ಬಳಸ್ಕೊಳ್ತೀರಿ, ಆ ಶಕ್ತಿಯನ್ನು, ಈ ಸಾಧನೆಯನ್ನು ಹೇಗೆ ಬಳಸ್ಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಬಳಸ್ಕೊಳ್ಳೋದನ್ನೇ ವಾಮ ಮಾರ್ಗ, ದಕ್ಷಿಣ ಮಾರ್ಗ, ಪ್ರತಿಯೊಂದರಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದು ನೀವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ, ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡುವುದರ ಮೇಲೆ ನಿರ್ಧಾರ ಆಗಿದೆ. ಹಾಗಾಗಿ ಅದನ್ನು ಸರಿಯಾಗಿ ಸಾಧನೆ ಮಾಡಿ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಗ್ಬೋದಾ?